ಚಲನಚಿತ್ರರಂಗದಲ್ಲಿ ಬಹಳಷ್ಟು ಕಲಾವಿದರು ಬರ್ತಾರೆ. ಕೆಲವೊಬ್ಬರು ತಮ್ಮ ಛಾಪನ್ನು ಮನಸ್ಸಿನಲ್ಲಿ ಹಾಗೇ ಮೂಡಿಸಿ ಹೋಗ್ತಾರೆ. 100 ಚಿತ್ರಗಳನ್ನು ಯಶಸ್ವಿಯಾಗಿ ಪೂರೈಸಿರುವಂತಹ ಒಬ್ಬ ಕಲಾವಿದನಿಗೆ ಇದೀಗ ನಟರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತಹ ಸಮಯ. ಮುಂದಿನ ಪ್ರಶಸ್ತಿ ನಟರತ್ನ ಪ್ರಶಸ್ತಿಯನ್ನು ಪಡಿತಾ ಇರೋರು ಬಿರಾದರ್ ಸರ್. ದಯವಿಟ್ಟು ವೇದಿಕೆಗೆ ಬಂದು ಗೌರವಿಸಬೇಕು. ಬಿರಾದರ್ ಸರ್ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ನಿಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಟರತ್ನ ಪ್ರಶಸ್ತಿಗೆ ಭಾಜನರಾಗ್ತಾ ಇದ್ದಾರೆ ಅಶ್ವಿನ್ ಹಾಸನ್. ಅಶ್ವಿನ್ ಹಾಸನ್ ಅವರು ನಿರಂತರವಾಗಿ ಅತ್ಯುತ್ತಮ ಸಿನಿಮಾಗಳಲ್ಲಿ ಅವರಿಗೆ ಕೊಟ್ಟಂತಹ ಪಾತ್ರವನ್ನು ಅದ್ಭುತವಾಗಿ ನಟಿಸುವಂತಹ ಅಮೋಘ ಕಲಾವಿದ. ಹಾಗಾಗಿ ನಮ್ಮ ಅಶ್ವಿನ್ ಹಾಸನ್ ಅವರದ ಇದೀಗ ಗುರುತಿಸಿ ಗೌರವಿಸುವಂತಹ ಕೆಲಸವನ್ನು ಕರ್ನಾಟಕ ನ್ಯೂಸ್ ಬೀಟ್ ಸಂಸ್ಥೆ ಮಾಡ್ತಾ ಇದೆ. ನಿಮ್ಮೆಲ್ಲರ ಚಪ್ಪಾಳಿಯ ಮುಖಾಂತರ ನಟರತ್ನ ಪ್ರಶಸ್ತಿಗೆ ಪಾತ್ರರಾಗ್ತಾ ಇರುವ ಅಶ್ವಿನ್ ಹಾಸನ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಸಾಮಾನ್ಯವಾಗಿ ಅವರನ್ನ ರಿಯಲ್ ಗೆಟಪ್ಗಿಂತಲೂ ಪೊಲೀಸ್ ಗೆಟಪ್ಪಲ್ಲೇ ನಾವೆಲ್ಲರೂ ಜಾಸ್ತಿ ನೋಡಬಹುದು. ಅಶ್ವಿನ್ ಸರ್, ಕಂಗ್ರ್ಯಾಚುಲೇಷನ್ಸ್. ಅಶ್ವಿನ್ ಹಾಸನ್ ಸರ್, ಕಂಗ್ರ್ಯಾಚುಲೇಷನ್ಸ್. ನಟರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದೀರಾ. ನಿಮ್ಮ ಮಡದಿ ಹಾಗೂ ಮಗ ಫುಲ್ ಖುಷಿಯಾಗಿ ದೇ ಆರ್ ಸೋ ಪ್ರೌಡ್. ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ? ಎಲ್ರಿಗೂ ನಮಸ್ಕಾರ. ನನಗೆ ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ನ ಕಾರ್ತಿಕ್ ಮಾವಳ್ಳಿಯವರು ಒಂದು ಬೈಟ್ಸ್ ಬೇಕು ಸರ್ ಅಂತ ಮೆಸೇಜ್ ಮಾಡಿದರು. ನಾನು ದಿನಕ್ಕೆ 4 ಬೈಟ್ಸ್ ಮಾಡಿ ಕಳಿಸ್ತಾ ಇರ್ತೀನಿ ಎಲ್ಲರಿಗೂ. ಒಂದು ಸರ್ಪ್ರೈಸ್ ಇದೆ ಅಂದರು. ಸರ್ಪ್ರೈಸ್ ಎಲ್ಲ ಬೇಡ ಮರ, ನಿಮಗೆ ಏನಿದೆ ಹೇಳ್ಬಿಡು. ಈ ಥರ ನಿಮಗೆ 100 ಸಿನಿಮಾ ಆಯ್ತಲ್ಲ, ಅದಕ್ಕೆ ಒಂದು ಸನ್ಮಾನ ಇಟ್ಕೊಂಡಿದ್ವಿ. ವಿಪರ್ಯಾಸ ಏನಪ್ಪ ಅಂದರೆ, ನಮ್ಮ ಹಾಸನದಲ್ಲಿ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳು 100 ದಿನ ಓಡ್ತಾಯಿತ್ತು. 8 ಥಿಯೇಟ್ರ್ ಇತ್ತು. ಇವಾಗ 4ಕ್ಕೆ ಬಂದಿದೆ ಹಾಸನದಲ್ಲಿ. ಆ 100 ಸಿನಿಮಾ ನೋಡಿ ನಾವು 100 ಡೇಸ್ ಓಡೋ ಸಿನಿಮಾದಲ್ಲಿ ಆ್ಯಕ್ಟ್ರ್ ಆಗಬೇಕು ಅಂತ ಬಂದವನು. ಬಟ್ ಈಗ ಯಾವುದೋ 100 ಡೇಸ್ ಓಡ್ತಾ ಇಲ್ಲ. ಬಟ್ 100ನೇ ಸಿನಿಮಾಗೆ ನನಗೆ ಸನ್ಮಾನ ಆಗ್ಬಿಟ್ಟಿದೆ. ಸೊ ಇದು ಮೆಟಾಫರ್, ಅಂದರೆ ಚೇಂಜ್ ಆಗಿಬಿಟ್ಟಿದೆ. 100ನೇ ದಿನಕ್ಕೆ OTTಗೆ ಬಂದೆ 60 ದಿನ ಆಗಿರುತ್ತೆ ಸಿನಿಮಾ. ಇದು ವಿಪರ್ಯಾಸ ಇವತ್ತು. ಬಟ್ ನನಗೆ ಈ ಜರ್ನಿ ನೋಡ್ಬೇಕಾದ್ರೆ ಈಗ ಎಲ್ಲ ಸಾಧಕರ ಮುಂದೆ ಈಗ ಸರ್ ಕುಮಾರಸ್ವಾಮಿ ಸಾರಿಂದ ಹಿಡಿದು ನನಗೆ ಸನ್ಮಾನ ಮಾಡಿದಂಥ ಬಿರಾದಾರ್ ಸಾರ್ ಇರ್ಬೋದು. ನಾವು ಈಗ ಹತ್ತತ್ರದ ಲಾಸ್ಟ್ ಇಯರು ವನ್ಯ ಅನ್ನೋ ಸಿನಿಮಾದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಸೊ ಅವ್ರ ಸಾಧನೆ ಮುಂದೆ ನಂದು ಏನಿಲ್ಲ. ನಾನು ಇಂಜಿನಿಯರಿಂಗ್ ಬಿಟ್ಟು ಥಿಯೇಟ್ರ್ ಮಾಡ್ತಿದ್ದೆ, ಆ್ಯಕ್ಟ್ರ್ ಅದೇ. ಮನೇಲಿ ಬೈಬಾರ್ದು ಅಂತ ಸುಮ್ಮನೆ ಬರೋ ಸಿನಿಮಾ ಎಲ್ಲ ಮಾಡ್ಕೊಂಡು ಹೋದ ನಾನು. ಸೊ ಅದು ಬಂದು 100 ಆಗ್ಬಿಟ್ಟಿದೆ. ಕಾನ್ಸ್ಟೆಂಟ್ ಸಪೋರ್ಟು ವೈಫು ಮಗ ಇದ್ದರು. ಸೊ ಇದು ಸಾಧನೆ ಅಂತ ಆ್ಯಕ್ಚುಲಿ ನನಗೆ ಅನ್ನಿಸ್ತಿಲ್ಲ. ಬಟ್ ಒಂದಂತೂ ನನಗೆ ಹೇಳೋಕ್ಕೆ ಖುಷಿ ಆಗುತ್ತೆ. ನಾನು 2014 ಸೆಪ್ಟೆಂಬರ್ 24 ನಾನು TCS ಜಾಬ್ ಬಿಟ್ಟಿತ್ತು. 2014 ನಾಗರಾಜ್ ಅರೆಹೊಳೆ ಅವರು ಸ್ಟಾರ್ಟ್ ಮಾಡಿದ್ದಾರೆ ಪತ್ರಿಕೆ. ನಾನು ಆ್ಯಕ್ಟ್ರ್ ಆಗಬೇಕು ಅಂತ TCSಲ್ಲಿ ಕ್ಯಾಬು ಬಸ್ಸು ಎಲ್ಲ ಫ್ರೀ ಇದ್ದರು. ವೈಟ್ ಫೀಲ್ಡ್ಗೆ ಗಿರಿನಗರದಿಂದ ಓಡಾಡಿಕೊಂಡು ಥಿಯೇಟ್ರ್ ಮಾಡ್ತಾಯಿದ್ದೆ. ಅವರೂ ಪತ್ರಿಕೆನ ಒಂದು 15 ದಿನಕ್ಕೊಂದು ಬರೋ ಫೋರ್ಟ್ನೈಟ್ ಕರ್ನಾಟಕ ನ್ಯೂಸ್ ಬೀಟ್ ಪತ್ರಿಕೆ ಸ್ಟಾರ್ಟ್ ಮಾಡಿ, ನಂತರ ಡಿಜಿಟಲಿಗೆ ಬಂದು ಈಗ ಸ್ಯಾಟಲೈಟಿಗೆ ಬರ್ತಾಯಿದ್ದಾರೆ. ಸೊ ನಾನು ಒಂದು ಜಾಬ್ ಬಿಟ್ಟ ತಕ್ಷಣ ಫಸ್ಟ್ ಒಂದಿಷ್ಟು ವರ್ಷ ಥಿಯೇಟ್ರ್ ಮಾಡ್ತಿದ್ದೆ, ಸೀರಿಯಲ್ ಮಾಡಿದೆ, ಆಮೇಲೆ ಸಿನಿಮಾಗೆ ಬಂದೆ. ಅಂದರೆ ಸಿನಿಮಾನೇ ಇದ್ದಿದ್ದು ಗುರಿ, ಬಟ್ ಎಲ್ಲ ಅದನ್ನು. ಸೊ ನನಗೆ ನಾಗರಾಜ್ ಅರೆಹೊಳೆ ಸರ್ದು ಜರ್ನಿ ನಂದು. ಅವರು 14ನಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಗೊತ್ತಾಯ್ತು ಇವತ್ತು 13 ಇಯರ್ಸ್ ಕಂಪ್ಲೀಟ್ ಆಗಿದೆ. ಸೊ ನಂದು ಆಲ್ಮೋಸ್ಟ್ ಫುಲ್ ಟೈಮ್ ಆಗಿ 11 ವರ್ಷ ಆಗಿದೆ. ಸೊ ಒಂಥರ ಕಾನ್ಸ್ಟೆಂಟ್ ಆಗಿದೆ.
ಬಟ್ ಸರು ಆಲ್ರೆಡಿ ಕರ್ನಾಟಕ ನ್ಯೂಸ್ ಬೀಟಲ್ಲಿ ಜನರ ಬೀಟನ್ನು ಸುದ್ದಿ ಮುಖಾಂತರ ಹೇಳ್ತಿದ್ದಾರೆ. ಬಟ್ ನಾನು ಜನರ ಬೀಟನ್ನು ಜಾಸ್ತಿ ಮಾಡಬೇಕು ಆ್ಯಕ್ಟ್ರಾಗಿ, ಇನ್ನೂ ತುಂಬ ಕೆಲಸ ಇದೆ. ಬಟ್ ಮಾಡ್ತೀನಿ. ಬಟ್ ಕನ್ನಡ ಸಿನಿಮಾ ಬಗ್ಗೆ ಸ್ವಲ್ಪ ನೋಡಿ, OTT ಯಾವಾಗ ಬರುತ್ತೆ ಅಂತ ಕೇಳಬೇಡಿ, ಬೇಜಾರಾಗುತ್ತೆ ಅಷ್ಟೇ. ಥ್ಯಾಂಕ್ ಯು. ಅಶ್ವಿನ್ ಹಾಸನ್ ಅವರಿಗೆ ದಯವಿಟ್ಟು ಜೋರಾದ ಚಪ್ಪಾಳೆ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಶ್ವಿನ್ ಸರ್. ನಟರತ್ನ ಅಶ್ವಿನ್ ಹಾಸನ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.